ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿಯಿಂದ 3ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರರು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ನೀನು ಸರಿಯಾದ ರೀತಿಯಲ್ಲಿ ನಡ್ಕೋ, ಇಬ್ಬರನ್ನು ಒಂದೇ ರೀತಿ ನೋಡ್ಕೋ. ಅಂದ್ರೆ ಕೌರವರು ಮತ್ತೆ ಪಾಂಡವರು ಇಬ್ಬರನ್ನು ಕೂಡ ಒಂದೇ ರೀತಿ ನೋಡ್ಕೋ, ಭೂಮಿಗೋಸ್ಕರ ಸುಳ್ಳು ಹೇಳಬೇಡ ಅಂತನ್ಬಿಟ್ಟು ಕೆಲವೊಂದು ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಈಗ ಮುಂದುವರೆದು ಹೇಳ್ತಾನೆ, ಹಸ್ತರೇಖೆಯನ್ನ ನೋಡುವಂಥವನು, ಕಳ್ಳತನ ಮಾಡಿ ವ್ಯಾಪಾರ ಮಾಡ್ತಾನಲ್ಲ ಅಂಥವನು ಜೂಜುಗಾರ, ವೈದ್ಯ, ಶತ್ರು, ಮಿತ್ರ ಮತ್ತೆ ಚಾರಣ, ಈ 7 ಜನರನ್ನು ಕೂಡ ಯಾವತ್ತೂ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಬೇಡ ಅಂತಂದ್ರೆ, ಈಗ ಅವನು ರಾಜನಾಗಿದ್ದಾನಲ್ವಾ, ಅದಕ್ಕೋಸ್ಕರ ಯಾರಾದರೂ ಏನಾದರೂ ಕಷ್ಟ ಅಥವಾ ಏನೇ ಒಂದು ಪ್ರಾಬ್ಲಮ್ಗಳು ಬಂದರೂ ಕೂಡ ಇಂಥವರನ್ನ ನೀನು ಸಾಕ್ಷಿಗಾರನನ್ನಾಗಿ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾನೆ. ಯಾರು ಕೈ ನೋಡಿ ಭವಿಷ್ಯ ಹೇಳ್ತಾರಲ್ಲ ಅಂಥವ್ರನ್ನ ನೀನು ಸಾಕ್ಷಿಯನ್ನಾಗಿ ಮಾಡ್ಕೋಬೇಡ. ಕಳ್ತನ ಮಾಡಿ ವ್ಯಾಪಾರ ಮಾಡೋನು ಅವನನ್ನು ಸಾಕ್ಷಿಯಾಗಿ ಇಟ್ಕೋಬೇಡ. ಈ ರೀತಿ ಕೆಲವೊಂದನ್ನು ಹೇಳ್ತಾನೆ. ಆಮೇಲೆ ಗೌರವದಿಂದ ಅಗ್ನಿಹೋತ್ರ, ಗೌರವದಿಂದ ಮೌನದ ಪಾಲನೆ, ಸ್ವಾಧ್ಯಾಯ ಮತ್ತೆ ಗೌರವ ಪೂರ್ವಕವಾಗಿ ಯಜ್ಞದ ಅನುಷ್ಠಾನ, ಈ 4 ಇದೆಯಲ್ಲ, ಇದು ಭಯವನ್ನ ದೂರ ಮಾಡುವಂಥದ್ದು. ಅಂದ್ರೆ ಏನು? ಗೌರವದಿಂದ ಅಗ್ನಿಹೋತ್ರವನ್ನ ಮಾಡೋದು, ಈಗ ಪ್ರತಿದಿನ ಅಗ್ನಿಹೋತ್ರ ಮಾಡೋದಿರುತ್ತಲ್ಲ ಅದನ್ನ, ಮತ್ತೆ ಮೌನ, ಯಾವಾಗ್ಲೂ ಮೌನವಾಗಿರ್ತೀವಲ್ವಾ ಅದು, ಮತ್ತೆ ಸ್ವಾಧ್ಯಾಯ ಮಾಡೋದು, ಪ್ರತಿದಿನ ಓದೋದು ಅಥವಾ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಅಥವಾ ಕೂತ್ಕೊಂಡು ಆಧ್ಯಾತ್ಮಿಕ ಚಿಂತನೆ ನಮಗೆ ನಾವೇ ಮಾಡ್ಕೊಳ್ಳೋದು, ಮತ್ತೆ ಯಜ್ಞದ ಅನುಷ್ಠಾನವನ್ನು ಮಾಡೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ಭಯ ಅನ್ನೋದು ದೂರ ಆಗುತ್ತೆ. ಆದರೆ ಇದನ್ನ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ? ಇದೇ ನಮಗೆ ಭಯವನ್ನು ಉಂಟು ಮಾಡುತ್ತೆ. ಆಯ್ತಾ? ಇದು ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈ 4 ಸರಿಯಾಗಿ ಮಾಡ್ಕೊಂಡು ಹೋಗ್ತೀವೋ ಅದು ನಮ್ಮಿಂದ ಭಯವನ್ನ ದೂರ ಮಾಡುತ್ತೆ. ಆದರೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅದು ನಮ್ಮನ್ನ ಭಯ ಪಡಿಸುತ್ತೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಮನೆಗೆ ಬೆಂಕಿ ಹಚ್ತಾರಲ್ಲ ಅಂಥವ್ರು, ವಿಷ ಹಾಕುವಂಥವ್ರು, ಸೋಮರಸ ಇರುತ್ತಲ್ಲ ಅಂಥದ್ದು ಮಾರುವಂಥವ್ರು, ಆಮೇಲೆ ಶಸ್ತ್ರಗಳನ್ನ ತಯಾರಿಸ್ತಾರಲ್ಲ ಅದು, ಮತ್ತೆ ಬೇರೆಯವರಿಗೆ ಟೀಕೆ ಮಾಡೋದು ಅಂಥವನು, ಆಮೇಲೆ ಮಿತ್ರದ್ರೋಹಿ, ಆಮೇಲೆ ಪರಸ್ತ್ರೀ ಲಂಪಟ ಅಂದ್ರೆ ಬೇರೆಯವರ ಹೆಂಡತಿಯನ್ನ ಇಷ್ಟಪಡೋನು, ಆಮೇಲೆ ಗರ್ಭದ ಹತ್ಯೆ ಮಾಡುವಂಥವನು, ಆಮೇಲೆ ಗುರು ಸ್ತ್ರೀ ಅಂತಂದ್ರೆ ಏನು? ಗುರುವಿನ ಹೆಂಡತಿ, ಅವಳನ್ನ ಇಷ್ಟಪಡುವಂಥವನು, ಬ್ರಾಹ್ಮಣನಾಗಿ ಹೆಂಡವನ್ನು ಕುಡಿಯುವಂಥವನು, ಮತ್ತೆ ಹೆಚ್ಚು ಕಟು ಸ್ವಭಾವ ಇರುವಂಥವನು, ಕಾಗೆ ಹಾಗೆ ಕಾವು ಅನ್ನೋನು, ಆಮೇಲೆ ನಾಸ್ತಿಕ, ವೇದಗಳ ನಿಂದನೆಯನ್ನ ಮಾಡುವಂಥವನು, ಪತಿತನಾಗಿರುವನು, ಕ್ರೂರ, ಮತ್ತೆ ಶಕ್ತಿ ಇದ್ರೂ ಕೂಡ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಯಾರು ಹಿಂಸೆ ಮಾಡ್ತಾನೋ ಇವರೆಲ್ಲರೂ ಕೂಡ ಬ್ರಹ್ಮ ಹತ್ಯೆಯವರ ಹಾಗೇನೆ. ಅಂದ್ರೆ ಬ್ರಹ್ಮಹತ್ಯೆ ಮಾಡಿದ್ರೆ ಏನು ಪಾಪ ಬರುತ್ತೋ ಆ ಪಾಪ ಇವ್ರಿಗೂ ಬರುತ್ತೆ ಅಂತ ಅಂದ್ಬಿಟ್ಟು, ಈಗ ಎಲ್ಲ ಹತ್ಯೆಗಿಂತ ಬ್ರಹ್ಮಹತ್ಯೆ ಅನ್ನೋದು ತುಂಬಾ ಪಾಪಕರವಾಗಿರೋದು ಅಂತ ಹೇಳ್ತಾರೆ. ಅದೇ ತರ ಇವುಗಳು ಕೂಡ ಯಾವುದು ಅಂತಂದ್ರೆ, ಮನೆಗೆ ಬೆಂಕಿ ಹಚ್ಚೋದು, ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಅದನ್ನು ಸುಟ್ಟು ಹಾಕ್ಬಿಡೋದು, ಮತ್ತೆ ವಿಷ ಹಾಕೋದು, ಆಮೇಲೆ ಶಸ್ತ್ರಗಳನ್ನ ತಯಾರಿ ಮಾಡೋದು, ಮತ್ತೆ ಬೇರೆಯವರನ್ನ ನೋಡಿ ಟೀಕೆ ಮಾಡೋದು, ಆಮೇಲೆ ಬೇರೆಯವರ ಹೆಂಗಸರ ಮೇಲೆ ಆಸೆ ಪಡೋದು, ಆಮೇಲೆ ಗರ್ಭದ ಹತ್ಯೆಯನ್ನ ಮಾಡೋದು, ಆಮೇಲೆ ಗುರುವಿನ ಹೆಂಡತಿ ನಮಗೆ ತಾಯಿಯ ಸಮಾನ, ಅವಳ ಮೇಲೇನೆ ಆಸೆ ಪಡೋದು, ಬ್ರಾಹ್ಮಣನಾಗಿ ಹುಟ್ಟಿ ಹೆಂಡವನ್ನ ಕುಡಿಯೋದು, ಆಮೇಲೆ ಕಾಗೆ ಥರ ಯಾವಾಗೂ ಕಾವು ಅಂತ ಇರೋದು, ವೇದಗಳ ನಿಂದನೆ ಮಾಡೋದು, ಈ ರೀತಿ ಬೇರೆ ಬೇರೆ ಹೇಳಿದಾರಲ್ಲ, ಇದೆಲ್ಲ ಬ್ರಹ್ಮಹತ್ಯೆಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸುಡ್ತಾ ಇರುವಂಥ ಬೆಂಕಿ ಇದೆಯಲ್ಲ, ಅದರಿಂದ ಏನಾಗುತ್ತೆ? ಚಿನ್ನ ಯಾವುದು ಅನ್ನೋದನ್ನ ನಾವು ಗುರುತಿಸ್ತೀವಿ. ಅಂದರೆ ಆ ಚಿನ್ನದ ಪ್ಯೂರಿಟಿ ನಮಗೆ ಗೊತ್ತಾಗುತ್ತಲ್ವಾ. ಅದೇ ಥರ ಸದಾಚಾರದಿಂದ ಸತ್ಪುರುಷನ ಬಗ್ಗೆ ನಮಗೆ ಗೊತ್ತಾಗುತ್ತೆ. ವ್ಯವಹಾರದಿಂದ ಸಾಧುವಿನ, ಅಂದರೆ ಸಾಧು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಅವ್ನು ನಡ್ಕೊಳ್ಳೋ ರೀತಿಯಿಂದ. ಭಯ ಬಂದಾಗ ಶೂರನ ಅಂತಂದ್ರೆ ಒಬ್ಬ ಅವನು ಶೂರ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಭಯ ಬಂದಾಗಲೇ ಗೊತ್ತಾಗೋದು. ಆಮೇಲೆ ಆರ್ಥಿಕ ಕಠಿಣತೆಗಳಲ್ಲಿ ಧೀರನ ಅಂತಂದ್ರೆ ಏನು? ಯಾರಿಗೆ ತಾಳ್ಮೆ ಇದೆ ಅನ್ನೋದನ್ನ ನಾವು, ಅವನಿಗೆ ಆರ್ಥಿಕ ಪರಿಸ್ಥಿತಿ ಬರುತ್ತಲ್ಲ, ಕಷ್ಟ ಬರುತ್ತಲ್ಲ, ಆವಾಗಲೇ ಗೊತ್ತಾಗೋದು. ಆಮೇಲೆ ಕಠಿಣವಾದಂಥ ಆಪತ್ತಿನಲ್ಲಿ ಶತ್ರು, ಈಗ ನಮಗೆ ಕಷ್ಟ ಬಂದಿರುವಂಥ
ಆಪತ್ತಿನ ಕಾಲ ಅಂತ ಹೇಳ್ತೀವಲ್ವಾ, ಅಂಥ ಸಮಯದಲ್ಲಿ ನಮ್ಮ ಶತ್ರು ಯಾರು ಅನ್ನೋದು ಮತ್ತು ಮಿತ್ರ ಯಾರು ಅನ್ನೋದು ಅದರ ಪರೀಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವುದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡೋದು ಅನ್ನೋದನ್ನ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಆಯಿತಾ, ಮುದಿತನ ಅನ್ನೋದು ಸುಂದರ ರೂಪವನ್ನು, ಅಂದರೆ ಈಗ ಎಷ್ಟೇ ಸೌಂದರ್ಯ ಇದ್ದರೂ ಕೂಡ ಮುದಿತನ ಬರುತ್ತಲ್ಲ, ಆಗ ಸುಂದರ ರೂಪವನ್ನು ಅದು ನಷ್ಟ ಮಾಡಿಬಿಡುತ್ತೆ ಅಲ್ವಾ. ಸೌಂದರ್ಯ ಹೋಗೋದು ಯಾವಾಗ, ಅವ್ರು ಎಷ್ಟೇ ಸುಂದರವಾಗಿದ್ದರೂ ಕೂಡ ವಯಸ್ಸಾದ ಮೇಲೆ ಆ ಸೌಂದರ್ಯ ಅನ್ನೋದು ಇರೋದೇ ಇಲ್ಲ. ಆಸೆ ಅನ್ನೋದು ನಮ್ಮ ತಾಳ್ಮೆಯನ್ನು, ಧೀರತೆ ಅಂದರೆ ತಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಇರುತ್ತಲ್ಲ, ಅದನ್ನು ನಷ್ಟ ಮಾಡಿಬಿಡುತ್ತೆ. ಆಸೆ ಅನ್ನೋದು ಜಾಸ್ತಿ ಆಯಿತು ಅಂತಂದರೆ, ತಾಳ್ಮೆ ಇಲ್ಲ ಅಂದರೆ ಹೋಯ್ತು ಅಲ್ವಾ. ಅದಕ್ಕೆ ಆಸೆ ಜಾಸ್ತಿ ಇರಬಾರ್ದು ನಮಗೆ. ಇನ್ನು ಮೃತ್ಯು ಅನ್ನೋದು ಪ್ರಾಣವನ್ನು ನಾಶ ಮಾಡುತ್ತೆ. ದೋಷವನ್ನು ಹುಡುಕುವಂಥ ಅಭ್ಯಾಸ ಇದೆಯಲ್ಲ, ಅದು ಧರ್ಮಾಚರಣೆಯನ್ನು ನಷ್ಟ ಮಾಡಿಬಿಡುತ್ತೆ. ಕೋಪ ಅನ್ನೋದು ಲಕ್ಷ್ಮಿಯನ್ನು, ನೀಚ ಪುರುಷರ ಸೇವೆ ಇದೆಯಲ್ಲ ಅದು ಸದ್ಭಾವನೆಯನ್ನು, ಕಾಮ ಅನ್ನೋದು ಲಜ್ಜೆಯನ್ನು, ಮತ್ತು ಅಭಿಮಾನ ಅನ್ನೋದು ಸರ್ವಸ್ವವನ್ನು ಕೂಡ ನಷ್ಟ ಮಾಡಿಬಿಡುತ್ತೆ. ಯಾವುದಿದ್ದಾಗ ನಮ್ಮ ಒಳಗಡೆ ಇರುವಂಥ ಒಂದು ಒಳ್ಳೆಯ ಕ್ವಾಲಿಟಿಗಳಿರುತ್ತಲ್ಲ ಅದು ನಾಶ ಆಗೋದು ಯಾವಾಗ ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ವಿವರಣೆ ಮಾಡಿದ್ದಾರೆ. ನೋಡಿ, ಎಷ್ಟೆಲ್ಲ ವಿಚಾರಗಳನ್ನು ಇಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಅವನ ತಲೆಗೆ ಏನು ಹೋಗ್ತಾ ಇದೆಯೋ, ಅವನಿಗೆ ಎಷ್ಟು ಮಾತ್ರ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ಯಾಕೆಂದರೆ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ಇದು ವಿದುರರು ನಮಗೆ ಹೇಳ್ತಾ ಇರೋದು. ವಿದುರ ನೀತಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಯಾಕೆ, ಅವನು ಜ್ಞಾನ ನೀತಿ ತಿಳ್ಕೊಂಡಿರುವಂಥವನು. ಅವನು ತಿಳ್ಕೊಂಡಿರೋದು ಧರ್ಮಗ್ರಂಥಗಳಲ್ಲಿ ಏನಿದೆಯೋ ಅದನ್ನು ನಮಗೆ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ನಾವು ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡಲಿ ಅಂತಂದ್ಬಿಟ್ಟು. ಯಾರ್ಯಾರು ಹೇಗಿದ್ದರೆ ಅವ್ರಿಗೆ ಏನೇನು ಆಗುತ್ತೆ, ಅಥವಾ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರಬೇಕಾದ್ರೆ ನಾವು ಏನು ಮಾಡಬೇಕು. ಒಬ್ಬ ರಾಜನಾಗಿ ತನ್ನ ಮಕ್ಕಳನ್ನು ಮಾತ್ರ ಮಕ್ಕಳು ಅಂತ ತಿಳ್ಕೊಂಡು ತನ್ನ ತಮ್ಮನ ಮಕ್ಕಳನ್ನು ಅವನು ಪರರು ಅನ್ನೋ ರೀತಿ ನೋಡ್ತಾನಲ್ಲ, ಅದು ತಪ್ಪು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಈಗ ನಮ್ಮ ಜೀವನದಲ್ಲೂ ಅದೆಲ್ಲ ಘಟನೆಗಳು ನಡೆದಿದ್ರೆ ಅದು ಎಲ್ಲಿ ನಾವು ತಿದ್ಕೋಬೇಕು, ನಾನು ಹೇಗೆ ನಡ್ಕೋಬೇಕು ಅನ್ನೋದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು. ಆಯಿತಾ, ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.